ಪ್ರಕಾರ ಒನ್ ಮ್ಯಾನ್ ಆರ್ಮಿ ಮನೆಯಲ್ಲಿ ಗಿಲ್ಲಿ ಅಂತ ಹೇಳ್ತಾರೆ. ಅದು ನೀವು ಎಷ್ಟು ಮಟ್ಟಿಗೆ ಹೋಗ್ತೀರಾ ಸರ್? ಚೆನ್ನಾಗಿ ಆಡ್ತಾರೆ, ಎಲ್ಲರೂ ಚೆನ್ನಾಗಿ. ಅವರು 100% he is doing very. ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದಕ್ಷಿಣ ಭಾರತದ ಅಥವಾ ಭಾರತದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಆಗಿರುವಂಥ ಬಿಗ್ ಬಾಸ್ ಸೀಸನ್ ಕನ್ನಡ ಅವತರಣಿಕೆಯ ಈ 12ನೇ ಸೀಸನ್ ಇದೆಯಲ್ಲ, ಆ 12ನೇ ಸೀಸನ್ನ ಫೈನಲ್ ಹಂತಕ್ಕೆ ಇದೀಗ ಕೆಲವೇ ವಾರಗಳು ಬಾಕಿ ಇದೆ. ಮತ್ತು ಕೆಲವೇ ವಾರಗಳು ಬಾಕಿ ಇರುವಾಗ ಯಾರು ಗೆಲ್ಲಬಹುದು ಎನ್ನುವಂಥ ಲೆಕ್ಕಾಚಾರ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಅನೇಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಂಥ ಕಂಟೆಸ್ಟೆಂಟ್ಗಳು ಕೂಡ ಇದೀಗ ಇವರೇ ಬಿಗ್ ಬಾಸ್ ವಿನ್ ಆಗ್ತಾರೆ, ಇಲ್ಲ ಅವರೇ ಬಿಗ್ ಬಾಸ್ ವಿನ್ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಬಿಗ್ ಬಾಸ್ ಮನೆಯಿಂದ ಮೊನ್ನೆ ತಾನೇ ಹೊರಗೆ ಬಂದಂಥ ಮಾಳು ಅವರು ಕೊಟ್ಟಂಥ ಸ್ಟೇಟ್ಮೆಂಟ್, ಜೊತೆಗೆ ಬಿಗ್ ಬಾಸ್ ಸೀಸನ್ ಹೋಸ್ಟ್ ಮಾಡ್ತಾ ಇರುವಂಥ ಸುದೀಪ್ ಅವರು ಕೊಟ್ಟ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಈಗ ಬಹು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹಾಗಾದರೆ ಮಾಳು ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಏನು, ಜೊತೆಗೆ ಮಾಳು ಅವರು ಕೊಟ್ಟ ಸ್ಟೇಟ್ಮೆಂಟಿಂದ ಹೇಗೆ ಗಿಲ್ಲಿಯವರ ಫ್ಯಾನ್ಸ್ ಮಾಳು ಅವರಿಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ಸುದೀಪ್ ಅವರು ಮಾರ್ಕ್ ಸಿನಿಮಾದ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳಿದಂಥ ಅಥವಾ ಮಾರ್ಕ್ ಸಿನಿಮಾದ ಒಂದು ಸಂದರ್ಶನದಲ್ಲಿ ಹೇಳಿದಂಥ ಹೆಸರಿದೆಯಲ್ಲ, ಅಂದರೆ ಗಿಲ್ಲಿಯವರೇ ಈ ಸಲ ಬಿಗ್ ಬಾಸ್ ಸೀಸನ್ ಗೆಲ್ಲುವಂಥ ಲಕ್ಷಣಗಳು ಇದೆ ಮತ್ತು ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆ ಇದೆಯಲ್ಲ, ಅದು ಇದೀಗ ಎಲ್ಲ ಕಡೆ ವೈರಲ್ ಆಗ್ತಿದೆ. ಹಾಗಾದರೆ ಬಿಗ್ ಬಾಸ್ ಸೀಸನ್ ಯಾರು ಗೆಲ್ಬೋದು, ಯಾರು ಯಾವ್ಯಾವ ಸ್ಟೇಟ್ಮೆಂಟ್ ಕೊಟ್ಟರು ಮತ್ತು ಹೊರಗಡೆ ಯಾವ ರೀತಿಯ ಜನಪ್ರಿಯತೆ ಇದೆ, ಇವೆಲ್ಲವನ್ನು ನೋಡೋದಕ್ಕಿಂತ ಮುಂದೆ ಹೇಳ್ತಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ ಹೋಸ್ಟ್ ಯಾರು ಮಾಡ್ತಾರೆ ಅನ್ನೋದು ಅನೇಕ ದಿನಗಳಿಂದ ಗೊಂದಲ ಇತ್ತು. ಕಳೆದ ಬಾರಿ ಬಿಗ್ ಬಾಸ್ ಫೈನಲ್ ಮುಗಿಸಿದ ನಂತರ ಅದೇ ದಿನ ಟ್ವೀಟ್ ಮಾಡ್ತಾರೆ, ಅಂದರೆ ಬಿಗ್ ಬಾಸ್ 11 ನನ್ನ ಜೀವನದ ಅತ್ಯಂತ ಉತ್ತಮವಾದಂಥ ದಿನಗಳಾಗಿದ್ದು, ಇನ್ನು ಮುಂದೆ ಬೇರೆಯವರು ಹೋಸ್ಟ್ ಮಾಡಲಿ ಅನ್ನುವಂಥ ಮಾತನ್ನು ಹೇಳಿದ ನಂತರ ಬಿಗ್ ಬಾಸ್ ಸೀಸನ್ ಯಾರು ಹೋಸ್ಟ್ ಮಾಡ್ತಾರೆ ಅನ್ನುವಂಥ ಒಂದು ದೊಡ್ಡದಾದಂಥ ಕುತೂಹಲ ಇತ್ತು. ಆದರೆ ಬಿಗ್ ಬಾಸ್ ಸೀಸನ್ ಬರ್ತಾ ಇದ್ದಂತೆ, ಅಂದರೆ ಬಿಗ್ ಬಾಸ್ ಸೀಸನ್ಗೆ ಕ್ಷಣಗಣನೆ ಆರಂಭವಾಗ್ತಿದ್ದಂತೆ ಬಿಗ್ ಬಾಸ್ ತಂಡದವರು ಸುದೀಪ್ ಅವರನ್ನು ಮನವೊಲಿಸಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಅವರನ್ನೇ ಮತ್ತೆ ಹೋಸ್ಟ್ ಮಾಡುವಲ್ಲಿ ಯಶಸ್ವಿಯನ್ನು ಕಂಡರು. ಬಿಗ್ ಬಾಸ್ ಸೀಸನ್ 12 ಸೆಪ್ಟೆಂಬರ್ 28ಕ್ಕೆ ಅದ್ಧೂರಿಯಾಗಿ ಓಪನ್ ಆಯಿತು. 18-19 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಒಳಗಡೆ ತಾವೇ ಗೆಲ್ಲಬೇಕೆನ್ನುವಂಥ ಹಠದಿಂದ ಹೋದರು. ಅದಾದ ನಂತರ ಇದೀಗ ಬಿಗ್ ಬಾಸ್ ಸೀಸನ್ 14ನೇ ವಾರಕ್ಕೆ ಕಾಲಿಟ್ಟಿದೆ. ಇನ್ನೇನು 4 ವಾರದಲ್ಲಿ ಫೈನಲ್ ಆಗುತ್ತೆ. ಫೈನಲಲ್ಲಿ ಒಬ್ಬರು ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದು ಬೀಗ್ತಾರೆ. ಆ ಸ್ಪರ್ಧಿ ಯಾರು ಎನ್ನುವುದು ಇದೀಗ ಕುತೂಹಲದ ಪ್ರಶ್ನೆಯಾಗಿದೆ. ಮತ್ತು ಬಿಗ್ ಬಾಸ್ ಒಳಗಡೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದರೆ ಗಿಲ್ಲಿ ನಟ ಇದ್ದಾರೆ, ಅಶ್ವಿನಿ ಗೌಡ ಇದ್ದಾರೆ, ರಕ್ಷಿತಾ ಶೆಟ್ಟಿ ಇದ್ದಾರೆ, ಕಾವ್ಯ ಇದ್ದಾರೆ, ಸ್ಪಂದನ ಸೋಮಣ್ಣ ಅವರಿದ್ದಾರೆ, ಧನುಷ್ ಅವರಿದ್ದಾರೆ, ಧ್ರುವಂತ್ ಇದ್ದಾರೆ, ರಘು ಇದ್ದಾರೆ ಮತ್ತು ರಾಶಿಕಾ ಅವರು ಕೂಡ ಇದ್ದಾರೆ. ಇವರ ಪೈಕಿ ಕಳೆದ ಒಂದು ವಾರದಲ್ಲಿ ಸೂರಜ್ ಮತ್ತು ಮಾಳು ಅಂದರೆ ಮಾಳು ಅವರು ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದು. ಅದರಲ್ಲೂ ಮುಖ್ಯವಾಗಿ ಸೂರಜ್ ಅವರು ಹೊರಗೆ ಹೋಗ್ಬೋದು ಅಥವಾ 1-2 ವಾರಗಳ ಇರ್ಬೋದು, ಅವರು ಫೈನಲ್ ತನಕ ಹೋಗುವಂಥ ಒಂದು ಕುತೂಹಲ ಇಲ್ಲ ಎನ್ನುವುದು ಕೂಡ ಅನೇಕರು ಮಾತನಾಡ್ಕೊಳ್ತಾ ಇದ್ರು. ಆದರೆ ಮಾಳು ಅವರ ಒಂದು ವಿಚಾರಕ್ಕೆ ಬಂದಾಗ ಮಾಳು ಅವರು ಫೈನಲ್ ತನಕ ಇರ್ತಾರೆ. ಅವರಿಗೆ ಉತ್ತರ ಕರ್ನಾಟಕದಿಂದ ಅತಿ ಹೆಚ್ಚು ಮತ ಬಂದಿದೆ ಅನ್ನುವಂಥ ಮಾತಿದ್ರೂ ಕೂಡ ಎಲ್ಲೋ ಒಂದು ಕಡೆ ಹಳ್ಳಿಯ ದೇಶೀಯ ಪ್ರತಿಭೆಯಾದಂಥ ಸಿಂಗರ್ ಮಾಳು ಅವರು ತಮ್ಮ 100% ಕೊಟ್ಟಿಲ್ಲ ಅಂತ ಆಪಾದನೆ ಕೂಡ ಅವರ ಮೇಲಿತ್ತು. ಮತ್ತು ಅವರು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತಿದ್ರು, ಆಟದಲ್ಲಿ ಜಾಸ್ತಿಯಾಗಿ ಭಾಗಿಯಾಗ್ತಾ ಇರಲಿಲ್ಲ ಅನ್ನುವಂಥ ಮಾತು ಕೂಡ ಕೇಳಿ ಬಂದಿತ್ತು. ಅದರ ಮುಂದುವರೆದ ಭಾಗವಾಗಿ ಇಲ್ಲ, ಫೈನಲ್ ತನಕ ಹೋಗ್ತಾರೆ, ಟಾಪ್ 4 ಟಾಪ್ 5 ತನಕ ಇರ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬಂದಿತ್ತು. ಆದರೆ ಸಡನ್ನಾಗಿ ಸ್ಪಂದನ ಅವರ ಜಾಗದಲ್ಲಿ ಹೋಗಬೇಕಾಗಿ ಬಂದಂಥವರು ಮಾಳು ಅವರು. ಹೀಗಾಗಿ ಮಾಳು ಅವರು ತಾನು ಇರ್ತೇನೆ ಅಂತ ನಂಬಿಕೆ ಇತ್ತು. ಆದರೆ ಸಡನ್ನಾಗಿ ಎಲಿಮಿನೇಟ್ ಆದಾಗ ಅವರು ಹೊರಗೆ ಬಂದು ಎಲ್ಲ ಮಾಧ್ಯಮಕ್ಕೆ ಸಂದರ್ಶನ ಕೊಟ್ಟಾಗಲೂ ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಯಾರೂ ಕೂಡ ಗೆಲ್ಲಿಕ್ಕೆ ಅರ್ಹರಲ್ಲ, ನಾನು ಗೆಲ್ಲಬೇಕಿತ್ತು, ನಾನೇ ಒಬ್ಬ ಅರ್ಹರಿದ್ದೇನೆ ಅನ್ನುವಂಥ ಮಾತಿದೆಯಲ್ಲ, ಅದು ಈಗ ಅನೇಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಗಿಲ್ಲಿ ನಟನೆ ಗೆಲ್ತಾನೆ ಅನ್ನೋದು ಅನೇಕರ ಅಭಿಪ್ರಾಯ. ಅಂದರೆ ನೀವು ಸರಾಸರಿ ತೆಗೆದುಕೊಂಡ್ರೆ 100ಕ್ಕೆ 70-80 ಜನ ಹೇಳೋದು ಗಿಲ್ಲಿ ನಟನೆ ಗೆಲ್ತಾರೆ ಮತ್ತು ಗಿಲ್ಲಿ ನಟನೆ ಗೆಲ್ಲಬೇಕೆನ್ನುವಂಥ ಅಭಿಪ್ರಾಯನೂ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಹೇಳೋದಾದರೆ ಇದೀಗ ಗಿಲ್ಲಿ ನಟನನ್ನು ಸಪೋರ್ಟ್ ಮಾಡ್ತಾ ಇರುವಂಥ, ಗಿಲ್ಲಿ ನಟನಿಗೆ ಓಟ್ ಹಾಕಿರುವಂಥ ಅನೇಕರು ಇದೀಗ ಮಾಳು ಅವರ ಮೇಲೆ ತಿರುಗಿ ಬಿದ್ದಿದ್ದಾರೆ. ಸುಮ್ಮನೆ ಆಟ ಆಡ್ಕೊಂಡಿದ್ರೆ ನೀನು ಫೈನಲ್ ತನಕ ಹೋಗ್ತಿದ್ದೆ, ಸುಮ್ಮನೆ ಹಾಡು ಹೇಳ್ಕೊಂಡಿದ್ರೆ ಅಥವಾ ನಗಿಸ್ತಾ ಇದ್ದರೆ ಅಥವಾ ಏನಾದರೂ ಒಂದು ಟಾಸ್ಕಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದರೆ ನೀನು ಗೆಲ್ತಿದ್ದೆ. ಈ ಹೊರಗೆ ಬಂದ ನಂತರ ಆಡುವ ಮಾತನ್ನು ಒಳಗೆ ಆಡಿದರೆ ಅಟ್ಲೀಸ್ಟ್ ಫೈನಲ್ ತನಕ ಇರ್ತಿದೆ ಅನ್ನುವಂಥ ಒಂದು ಟಾಂಗನ್ನು ಕೊಡ್ತಾ ಇದ್ದಾರೆ. ಮತ್ತು ಇದೀಗ ಆಕ್ರೋಶಗೊಂಡು ಮತ್ತೆ ಗಿಲ್ಲಿಯನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಇನ್ನು ಎರಡನೇದಾಗಿ ಮಾರ್ಕ್ ಸಿನಿಮಾದ ಒಂದು ಸಂದರ್ಶನದಲ್ಲಿ, ಅಂದರೆ ಖಾಸಗಿ ವಾಹಿನಿಗೆ ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ಮತ್ತೆ ಬಿಗ್ ಬಾಸ್ ವಿಚಾರ ಅಲ್ಲೂ ಕೂಡ ಪ್ರಸ್ತಾಪ ಆಗುತ್ತೆ. ಒಂದು ಆ್ಯಂಕರ್ ಕೇಳ್ತಾರೆ,
ಬಿಗ್ ಬಾಸ್ ಅಂದ ಕೂಡಲೇ ಎಲ್ಲ ಕಡೆ ಜನಪ್ರಿಯವಾಗ್ತಾ ಇರುವಂಥದ್ದು ಅಥವಾ ಬಿಗ್ ಬಾಸ್ ಅಂದ ಕೂಡಲೇ ಒಬ್ಬ ವ್ಯಕ್ತಿ ಒನ್ ಮ್ಯಾನ್ ಶೋ ಥರ ಆಡ್ತಿದ್ರೆ ಅದು ಗಿಲ್ಲಿ ನಟ. ಗಿಲ್ಲಿ ನಟನ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅನ್ನುವಂಥ ಮಾತನ್ನು ಕೇಳಿದಾಗ ಸುದೀಪ್ ಅವರು ಕೂಡ ಹೇಳ್ತಾರೆ, ಎಸ್ ಹಿ ಈಸ್ ಡೂಯಿಂಗ್ ವೆಲ್, ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಎಂದು ಹೇಳುವುದರ ಜೊತೆಗೆ ನೋಡಿ, ಒಬ್ಬನ ಬಗ್ಗೆ ಜಾಸ್ತಿ ಮಾತನಾಡಿದ್ರೆ ಅದು ಮತ್ತು ಬೇರೆ ಥರ ಪೋಟ್ರಿ ಆಗುತ್ತೆ. ಹಾಗಾಗಿ ಗಿಲ್ಲಿಯವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಜೊತೆಗೆ ಅದು ಹೇಗೆ ಕಾಣುತ್ತೆ ಅಂದರೆ, ಮಿಕ್ಕಿದವರೆಲ್ಲ ಡಮ್ಮಿ ಆದಾಗ ಅದು ನೇರವಾಗಿ ಅಥವಾ ಗಿಲ್ಲಿ ನಟನೆ ಚೆನ್ನಾಗಿ ಆಡ್ತಾ ಇದ್ದಾನೆ ಅನ್ನುವಂಥ ಒಂದು ಊಹಾಪೋಹ ಅಥವಾ ಕುತೂಹಲ ಕೂಡ ಹೊರಗೆ ಹೋಗುತ್ತೆ. ಅಫ್ಕೋರ್ಸ್ ಗಿಲ್ಲಿ ಈಸ್ ಡೂಯಿಂಗ್ ವೆಲ್ ಎನ್ನುವಂಥ ಮಾತನ್ನು ಹೇಳ್ತಾರೆ. ಈ ಮಾತು ಹೇಳೋದ್ರ ಮುಖಾಂತರ ಸುದೀಪ್ ಅವರಿಗೆ ಒಂದು ಅರ್ಥ ಆಗಿದೆ, ಇಲ್ಲ ಹೊರಗಡೆ ತುಂಬ ಜನರ ಅಭಿಪ್ರಾಯ ಗಿಲ್ಲಿ ನಟನೆ ಮೇಲಿದೆ. ಸೆಕೆಂಡ್ ಅಂದರೆ ರನ್ನರಪ್ ಆಗಿ ರಕ್ಷಿತಾ ಶೆಟ್ಟಿಯವರಿಗೆ ಅತ್ಯಂತ ಜನಪ್ರಿಯತೆ ಇದೆ. ಮೂರನೇದಾಗಿ ಅಶ್ವಿನಿ ಗೌಡ ಬರ್ಬೋದು ಅಥವಾ ಬೇರೆ ಯಾರಾದರೂ ಅಲ್ಲಿ ಕಾವ್ಯ ಬರ್ಬೋದು ಎನ್ನುವಂಥ ಮಾತು ಕೂಡ ಹೊರಗಡೆ ಅಡ್ಡಾಡ್ತಿದೆ. ಯಾಕಂದರೆ ಬಿಗ್ ಬಾಸ್ ಮನೆಯ ಒಳಗಡೆ ಇದ್ದವ್ರಿಗೆ ಏನೂ ಅರ್ಥ ಆಗಿದ್ರು ಕೂಡ ಬಿಗ್ ಬಾಸ್ ಮನೆಯ ಹೊರಗೆ ಇದ್ದಂಥ ಸುದೀಪ್ ಅವರಿಗೆ ಅಥವಾ ಹೋಸ್ಟ್ ಮಾಡ್ತಾ ಇರುವಂಥ ಸುದೀಪ್ ಅವರಿಗೆ ಮತ್ತು ನ್ಯಾಯಾಧೀಶರ ಒಂದು ಸ್ಥಾನದಲ್ಲಿ ಕೂತಿರುವಂಥ ಸುದೀಪ್ ಅವರಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ ಮತ್ತು ಅದರ ಪ್ರಕಾರ ಅವರು ಮಾತಾಡಬೇಕಾಗತ್ತೆ ಮತ್ತು ಅನೇಕ ರೀತಿಯ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಬೇಕಾಗತ್ತೆ. ಜೊತೆಗೆ ಹೊರಗಿದ್ದ ಒಂದು ಅಭಿಪ್ರಾಯವನ್ನು ನೇರವಾಗಿ ಕಿಚ್ಚನ ಕಟಿಕಟಿಯಲ್ಲಿ ಅವರಿಗೆ ನೇರವಾಗಿ ತಿಳಿಸುವಂಥ ಅಭಿಪ್ರಾಯ ಆಗಲ್ಲ. ಆದರೂ ಕೂಡ ಕಿಚ್ಚನ ಮನಸ್ಸಲ್ಲಿ ಅನಿಸುತ್ತೆ, ಇಲ್ಲ ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡೋದಾದರೆ ಗಿಲ್ಲಿ ನಟನೆ ಗೆಲ್ತಾನೆ ಅನ್ನುವಂಥ ಮಾತನ್ನು ಪರೋಕ್ಷವಾಗಿ ಅವ್ರು ಹೇಳಿದಿಷ್ಟೇ ಮತ್ತೊಮ್ಮೆ ನಾನು ಉಲ್ಲೇಖ ಮಾಡ್ತೇನೆ. ಗಿಲ್ಲಿ ನಟ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಜೊತೆಗೆ ಅಲ್ಲಿ ಇದ್ದಂಥವ್ರು ಕೂಡ ಕೆಲವೊಬ್ಬರು ಚೆನ್ನಾಗಿ ಆಡದಿದ್ದ ಕಾರಣ ಗಿಲ್ಲಿ ನೇರವಾಗಿ ಒನ್ ಮ್ಯಾನ್ ಶೋ ಥರ ಕಾಣ್ತಾ ಇದ್ದಾನೆ. ಎಸ್ ಕೋರ್ಸ್ ಗಿಲ್ಲಿ ಈಸ್ ಡೂಯಿಂಗ್ ವೆಲ್ ಎನ್ನುವಂಥ ಮಾತನ್ನು ಹೇಳ್ತಾರೆ. ಇದರ ಅರ್ಥ ಇಷ್ಟೇ, ಗಿಲ್ಲಿ ಮಿಕ್ಕ 6-7 ಕಂಟೆಸ್ಟ್ ಅಥವಾ 8-9 ಕಂಟೆಸ್ಟೆಂಟ್ಗಳ ಪೈಕಿ ಮೈಲುದ್ದ ದೂರ ಇದ್ದಾನೆ. ಗಿಲ್ಲಿ ಗೆದ್ದೇ ಗೆಲ್ತಾನೆ ಅನ್ನುವಂಥ ಮಾತು ಇದೀಗ ಜಗಜ್ಜಾಹೀರಾಗಿದೆ. ಆದರೆ ಬಿಗ್ ಬಾಸ್ ಸೀಸನ್ 12 ತನಕ ಶ್ರುತಿಯವರ ಹಿರಿತನವನ್ನು ಬಿಟ್ಟು ಇಲ್ಲೇ ತನಕ ಮಹಿಳಾ ಅಭ್ಯರ್ಥಿಗಳು ಯಾರೂ ಗೆದ್ದಿಲ್ಲ. ಅನೇಕರು ಗಿಲ್ಲಿಯ ಜೊತೆಗೆ ಅಥವಾ ಗಿಲ್ಲಿಯನ್ನು ಹೊರತುಪಡಿಸಿ ರಕ್ಷಿತಾ ಶೆಟ್ಟಿ ಅವರು ಗೆಲ್ಲಬಹುದು ಎನ್ನುವಂಥ ಮಾತಾಡ್ತಿದ್ದಾರೆ. ಅಥವಾ ಕನ್ನಡ ಹೋರಾಟಗಾರ್ತಿಯಾಗಿರುವಂಥ ಅಶ್ವಿನಿ ಗೌಡ ಅವರು ಕೂಡ ಗೆಲ್ಲಬಹುದು ಎನ್ನುವಂಥ ಮಾತನ್ನು ಕೂಡ ಆಡ್ತಿದ್ದಾರೆ. ಜೊತೆಗೆ ಕಲರ್ಸ್ ಕನ್ನಡದಿಂದ ಬಂದಂಥ ಸ್ಪಂದನ ಆಗಿರ್ಬೋದು ಅಥವಾ ಧನುಷ್ ಆಗಿರ್ಬೋದು, ಇವರೆಲ್ಲ ಕಾಂಪಿಟೇಷನ್ ಕೊಡಬಹುದು ವಿದಿನ್ ಟಾಪ್ 5 ಆದರೂ ಕೂಡ ಅಚ್ಚರಿ ಇಲ್ಲ. ಆದರೆ ಕೊನೆಯದಾಗಿ ಗಿಲ್ಲಿ ನಟ ಗೆಲ್ಲೋದ್ರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ, ಯಾವುದೇ ಒಂದು ಊಹಾಪೋಹ ಇಲ್ಲ, ಗೆದ್ದೇ ಗೆಲ್ತಾನೆ ಅನ್ನುವಂಥ ಮಾತು ಇದೀಗ ಎಲ್ಲ ಕಡೆ ಕೇಳಿಬರ್ತದೆ. ಅದರಲ್ಲೂ ಮುಖ್ಯವಾಗಿ ಮಾಳುವರು ಆಡಿದಂಥ ಮಾತು ಇದೀಗ ಗಿಲ್ಲಿಯವರ ಫ್ಯಾನ್ಸನ್ನು ರೊಚ್ಚಿಗೆಪ್ಪಿಸಿದೆ ಮತ್ತು ಮಾಳುವರ ಮೇಲೆ ಮುಗಿಬಿದ್ದು ಗಿಲ್ಲಿ ನಟನಿಗೆ ಮತ್ತೆ ಓಟನ್ನು ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಸುದೀಪ್ ಅವರು ಆಡಿದಂಥ ಮಾತಿದೆಯಲ್ಲ, ಅಂದರೆ ಗಿಲ್ಲಿಯ ಬಗ್ಗೆ ನಿರೂಪಕರು ಕೇಳಿದಂಥ ಒನ್ ಮ್ಯಾನ್ ಶೋ ಬಗ್ಗೆ ಆಡಿದಂಥ ಕ್ಲಾರಿಫಿಕೇಶನ್ ಕೊಟ್ಟಂಥ ರೀತಿ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಈಗಾಗಲೇ ಬಿಗ್ ಬಾಸ್ ಸೀಸನ್ 12 ಫೈನಲ್ನ ಒಂದು ಶರಾಬ್ ಬರೆದಿದ್ದಾರೆ ಅಂತ ಹೇಳ್ಬೋದು, ಅಥವಾ ಈಗಾಗಲೇ ಲಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಇವೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಹೋದರೆ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಕನ್ನಡ ಅವತರಣಿಕೆ 12 ಸೀಸನ್ಗಳ ಪೈಕಿ ಮೊಟ್ಟ ಮೊದಲ ಬಾರಿಗೆ ಫೈನಲ್ನಲ್ಲಿ ಇವರೇ ವಿನ್ ಆಗ್ತಾರೆ ಅಂತ ಪ್ರತಿಯೊಬ್ಬರು ಹೇಳುವಂಥ ಪರಿಸ್ಥಿತಿ ಬಂದಿದೆ. ಈ ಬಾರಿ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ಇಲ್ಲ ಗಿಲ್ಲಿ ನಟನೇ ಗೆಲ್ತಾನೆ, ಗಿಲ್ಲಿ ನಟ ಮಿಕ್ಕ ಸ್ಪರ್ಧಿಗಿಂತ ಡಬಲ್ ಮುಂದಿದ್ದಾನೆ ಅಥವಾ ಮೋರ್ ದೆನ್ 5 ಟೈಮ್ಸ್ ಮುಂದಿದ್ದಾನೆ, ಅವನ ಹತ್ತಿರವೂ ಕೂಡ ಸೆಕೆಂಡ್ ಸ್ಪರ್ಧಿ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಸುದೀಪ್ ಅವರು ಕೊಟ್ಟಂಥ ಒಂದು ಕ್ಲೂ ನೋಡ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸೀಸನ್ 12 ಫೈನಲ್ ಗೆಲ್ಲುವುದರಲ್ಲಿ ಗಿಲ್ಲಿ ನಟ ಮೊಟ್ಟ ಮೊದಲಿಗರಾಗ್ತಾರೆ ಅನ್ನೋದು ಕೂಡ ಇದೀಗ ನಮಗೆ ತಿಳಿದು ಬರ್ತಾ ಇರುವಂಥ ಒಂದು ಅಭಿಪ್ರಾಯವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.